ಸರ್ ನಮಸ್ತೆ. ನಮಸ್ತೆ ಸರ್, ಸದ್ಯಕ್ಕೆ ಫಿಲಮ್ ರಿಲೀಸ್ಗೂ ಮುಂಚೆ ಫಿಲಮ್ನ ನೋಡಿರುವಂಥ ಆಡಿಯನ್ ಅಂದರೆ ನಮಗೆ ಸಿಕ್ಕಿರೋದು ಮಹೇಶ್ ಒಬ್ಬರೇ. ಮಹೇಶ್ ಒಬ್ಬರು ಕಾಟೇರ ಫಿಲಮ್ನ ಪ್ರೇಕ್ಷಕನಾಗಿ ಏನನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಹಾಗೆ ನಿರ್ದೇಶಕರಾಗಿ ಕಾಟೇರ ಫಿಲಮ್ನ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ? ಸರ್, ನಾನು ಒಬ್ಬ ಎಕ್ಸೈಟ್ ಆಗಿ ನಿರ್ದೇಶಕನಾಗಿ ಮತ್ತು ಡಿ ಬಾಸ್ ಅವರ ಅಭಿಮಾನಿಯಾಗಿ ನಾನು ನಿನ್ನೆ ಸುಮಲತಾ ಮೇಡಮ್ ಅವ್ರ ಜೊತೆ ಡಿ ಬಾಸ್ ಅವ್ರ ಜೊತೆ ಸಿನಿಮಾ ನೋಡಿದಾಗ ನನಗನ್ಸಿದ್ದು ಸರ್, ಒಂದು ಯಾರು ಏನಾರ ತಿಳ್ಕೊಳ್ಳಿ, ನನ್ನ ಮಾತು ಉತ್ಪ್ರೇಕ್ಷೆ ಅಂದರೂ ಪರವಾಗಿಲ್ಲ, ನನ್ನ ಮಾತಲ್ಲಿ ಅತ್ಯದ್ಭುತ ಸರ್. ಕನ್ನಡದ ಸೊಮೇಕ್ ಸಿನಿಮಾ ಒಂದು 10 ನಿಮಿಷಕ್ಕೆ ಎಲಿವೇಶನ್ ಅವರ ಅಭಿಮಾನಿಗಳಿಗೆ ಮಾಡಿಕೊಟ್ಟಂಗಿದೆ. ಒಂದು 1983 ಮಾಡುವಂಥದ್ದು ಒಂದು ಜೀತ ಪದ್ಧತಿ ಬಗ್ಗೆ ಅತ್ಯದ್ಭುತವಾಗಿ 3 ಅವರಲ್ಲಿ ಅಚ್ಚುಕಟ್ಟಾಗಿ ಸೂಪರಾಗಿ ಹೇಳಿದ್ದಾರೆ ಕಾಟೇರನ. ಇನ್ನೇನು ಸರ್, 12 ಗಂಟೆ ಆಯಿತು, 1 2 3 ಗಂಟೆಗೆ ನಾನು ಹೇಳಿದ ಮಾತು ಸತ್ಯ ಆಗೇ ಆಗುತ್ತೆ, ಹಿಸ್ಟ್ರಿ ಕ್ರಿಯೇಟ್ ಆಗೇ ಆಗುತ್ತೆ. ಡಿ ಬಾಸ್ ಮಾಡಿರುವಂಥ 55 ಸಿನಿಮಾದ ತೂಕನೇ ಒಂದು ಬೇರೆ ಆದರೆ ಕಾಟೇರನೇ ಮತ್ತೊಂದು ತೂಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನೊಬ್ಬ ನಿರ್ದೇಶಕನಾಗಿ ಅವ್ರು ನೋಡಿದಂಗೆ ಅವರೆಲ್ಲ ಸಿನಿಮಾದಲ್ಲೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಪ್ರೀತಿಯ ರಾಮೋಲಿ ಅದು ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್, ಅನದರ್ ಎಕ್ಸ್ಟ್ರಾರ್ನರಿ ಪರ್ಫಾರ್ಮೆನ್ಸ್ ನಾನು ನೋಡಿದ್ದು ಕಾಟೇರದಲ್ಲಿ. 2 ರೀತಿಯ ಪಾತ್ರಗಳನ್ನ ಅವರು ಸಖತ್ತಾಗಿ ಮಾಡಿದ್ದಾರೆ. ಒಂದು ಎಂಗೇಜ್ ಆ್ಯಂಡ್ ಓಲ್ಡ್ ಏಜ್ ಗೆಟಪ್ಗಳಲ್ಲಿ ಅವರ ಅಭಿನಯದಲ್ಲಿ ಅಬ್ಬರಿಸಿ ಬೊಬ್ಬಿರಿದ್ದಾರೆ. ರಾತ್ರಿ ಮುಗಿದ ತಕ್ಷಣ ಎಲ್ಲರೂ ಅಲ್ಲಿ ಹಗ್ ಮಾಡ್ಬೇಕಾದ್ರೆ ನಾನು ಹಗ್ ಮಾಡಿ ಹೇಳಿದ್ದು ಒಂದೇ, ಪಾತ್ರನ ಕೊಂದಾಕ್ಬಿಟ್ಟಿದ್ದೀರ ಸರ್ ಅಂತ. ಅಷ್ಟು ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೆಂಗೆ ಗೆಟಪಲ್ಲಿ ಮಾಡೋದು ತುಂಬ ಈಸಿ ಆ್ಯಕ್ಟರ್ಗಳು, ಬಟ್ ಆ ಒಂದು ಏಜ್ ಆದ ಗೆಟಪ್ಪಲ್ಲಿ ಅಷ್ಟೊಂದು ರಫ್ ಆ್ಯಂಡ್ ಟಫ್ ಏಜ್ ಆದ ಗೆಟಪ್ಪಲ್ಲಿ ಮಾಡಿದ್ದು ನೋಡಿ ನನಗೆ ಖುಷಿ ಆಯಿತು. ಗಟ್ಟಿ ಕತೆ, ಗಟ್ಟಿ ನಿರ್ಮಾಪಕರು ಅದ್ದೂರಿಯಾಗಿ ತೆಗ್ದಿದ್ದಾರೆ. ಕನ್ನಡದ ಹೆಮ್ಮೆ ಚಿತ್ರ. ಈ ವರ್ಷ ಬ್ಲ್ಯಾಕ್ ಬಾಸ್ಟರ್ ಸಿನಿಮಾ ಯಾಕಿಲ್ಲ ಅಂತ ಕೇಳ್ತಾ ಇದ್ರಲ್ಲ, ಬಂದಿದೆ. ಇನ್ನು 3 ಅವರಲ್ಲಿ ಬರೆದಿಟ್ಕೊಳ್ಳಿ, ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್. ಸರ್, ಕನ್ನಡ ಚಿತ್ರರಂಗದಲ್ಲಿ 2023 ಒಂದು ಕೊರಗಿತ್ತು, ಒಂದೇ ಒಂದು ಹಿಟ್ ಫಿಲಮ್ ಸಿಕ್ಕಲಿಲ್ಲ, ಒಂದೇ ಒಂದು ಬ್ಲಾಕ್ ಬಸ್ಟರ್ ಆಗಲಿಲ್ಲ, ಸ್ಟಾರ್ಸ್ಗಳು ಯಾರೂ ಫಿಲಮ್ ಮಾಡ್ತಿಲ್ಲ ಅಂತೇಳಿ. ಬಟ್ ದರ್ಶನ್ ಅವರ ಕಾಟೇರ ಚಿತ್ರ ಅದೆಲ್ಲದಕ್ಕೂ ಉತ್ತರ ಆಗಿ ನಿಲ್ಲುತ್ತೆ ಅಂತೇಳಿ ನಿಮ್ಮ? ಖಂಡಿತ ಸರ್, ಖಂಡಿತ. ಒಂದು ಒಳ್ಳೊಳ್ಳೆ ಚಿತ್ರಗಳು ಬಂದಿದೆ, ಬಟ್ ಬ್ಲಾಕ್ ಬಸ್ಟರ್ ಆಗಿಲ್ಲ ನಮ್ಮ ಇಂಡಸ್ಟ್ರಿಲಿ ಅಷ್ಟೇ. ಕಾಂತಾರ ಥರ ಆಗಿಲ್ಲ, ಅಥವಾ ಇನ್ನೊಂದು KGF ಥರ ಆಗಿಲ್ಲ, ಅಥವಾ ಚಾರ್ಲಿ ಥರ ಆಗಿಲ್ಲ ಅಂತ ಏನು ಕೊರಗಿದೆ ಈ ವರ್ಷ. ಅದನ್ನು ನೀಗಿಸುವಂಥ ಎಲ್ಲ ಕೆಪಬಿಲಿಟಿ ಇರೋದೊಂದು ಕಾಟೇರಕ್ಕೆ ಇದ್ದೇ ಇದೆ ಸರ್. ಅದಕ್ಕೆ ನಾನು ಇಲ್ಲಿಂದ ಇಂಡಸ್ಟ್ರಿಗೆ, ನಾನೊಬ್ಬ ಚಿಕ್ಕ ನಿರ್ದೇಶಕ, ಕೇಳೋಷ್ಟು ದೊಡ್ಡವನಲ್ಲ, ಆದರೂ ಕೇಳ್ತೀನಿ, ಎಲ್ಲರೂ ಒಂದು ಒಮ್ಮನಸ್ಸಿನಿಂದ ಒಂದು ಕನ್ನಡ ಸಿನಿಮಾ ಅಂತ ಸಪೋರ್ಟ್ ಮಾಡೋಣ. ಅವ್ರ ಅಭಿಮಾನಿಗಳು ದೊಡ್ಡ ಮಟ್ಟಕ್ಕೆ ಸಪೋರ್ಟಾಗಿ ನಿಂತಿದ್ದಾರೆ, ಬೆಟ್ಟದಷ್ಟು ಬಲ ಇದೆ. ನಿನ್ನೆ ನಾನು ರಾತ್ರಿ ಅವ್ರ ರಿಯಾಕ್ಷನ್ ನೋಡ್ತಾ ಇದ್ದೆ, ಡಿ ಬಾಸ್ ಅವ್ರದ್ದು. ಎಷ್ಟು ಖುಷಿಯಾಗಿದೆ ಸಿನಿಮಾ ನೋಡಿದೆ ಅಂದರೆ, ಅವರಷ್ಟು ದಿನಗಳು 120 ದಿನಗಳ ಕಾಲ ಕಷ್ಟಪಟ್ಟಿರ್ತಾರೆ ಧೂಳು ಆ ಫೈಟಲ್ಲಿ ಗಾಯ ಮಾಡಿಕೊಂಡು. ನೆನ್ನೆ ಅವರೊಂದು ತುಂಬ ಹ್ಯಾಪಿಯಾಗಿದ್ದರು. ಸುಮಲತಾ ಮೇಡಮ್ ಅವರ ಒಂದು ರಿಯಾಕ್ಷನ್ ಆಗ್ಬೋದು ಸಿನಿಮಾ ನೋಡಿದ ನಂತರ. ಎಲ್ಲರೂ ಅಭಿಪ್ರಾಯನ ಕೇಳ್ತಾಯಿದ್ರು. ನಾನು ನಿಂತಿದ್ದ ಕರೆದು ನನ್ನ ಕೇಳಿದ್ರು, ಏನು ಅನ್ನಿಸ್ತು ಡೈರೆಕ್ಟರ್ ನಿಮಗೆ ಅಂತ. ನಾನು ಡೈರೆಕ್ಟಾಗಿ ಹಗ್ ಮಾಡಿದ್ದೀನಿ. ನಾನು ಫಸ್ಟ್ ಹಾಫ್ ನೋಡಿದಾಗ ಹಿಂಗೆ ಹೇಳಿದ್ದು, ನಾನು ಏನು ಮಾತಾಡೋಲ್ಲ, ಸೂಪರ್ ಅಂತ ಹೇಳಿದೆ. ಸೆಕೆಂಡ್ ಹಾಫ್ ಎಕ್ಸ್ಟ್ರಾರ್ನರಿ, ತುಂಬ ಗಟ್ಟಿ ಕತೆ, ಸೋಮೈಕತೆ ಸರ್. ನನಗೆ ಗೊತ್ತಿರೋಂಗೆ ಈ ಸಿನಿಮಾದಿಂದ ಇದುವರೆಗೆ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಡಿ ಬಾಸ್ಗೆ. ಈ ಪಿಕ್ಚರಿಂದ ಅವ್ರಿಗೆ ಆ 2 ಕ್ಯಾರೆಕ್ಟರ್ ಯಾರೇ ನೋಡಿದ್ರು ರಾಷ್ಟ್ರ ಪ್ರಶಸ್ತಿ ತಗೊಳ್ಳುವಂಥ ಎಲ್ಲ ನಾಯಕ ನಟನಾಗಿ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ ಅನ್ನೋದು ಒಂದು ಕೊರಗಿತ್ತು. ನನಗೆ ಗೊತ್ತಿರೋಂಗೆ ಈ ಪಾತ್ರ ಬಂದಂಥ ಅವ್ರಿಗೆ 100% ಈ ಕತೆಗೆ, ಚಿತ್ರಕಥೆಗೆ, ನಿರ್ದೇಶನಕ್ಕೆ, ಹಾಗೆ ಈ ನಾಯಕನ ಪಾತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬರೋದ್ರಲ್ಲಿ 2 ಮಾತಿಲ್ಲ. ಬರಲಿ ಅಂತಲೂ ಕೇಳ್ಕೊತೀನಿ. ಅಷ್ಟು ಒಳ್ಳೆ ಕತೆ ಸರ್. ಓಕೆ.